ರೈತ ಮಿತ್ರರೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಸೋನಾಲಿಕಾ DI35 RX ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ, ಓನರ್ ನಂಬರ್ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಮಾರಾಟಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಸ್ಕ್ರೀನ್ ಮೇಲೆ ಇರೋದು ಇದು ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರು. ನಿಮಗೆ ಈ ಟ್ರ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದ್ರೆ ಗಾಡಿ ಬಂದು ಸೋನಾಲಿಕಾ DI35 RX ಅಂತ 39 HP ಗಾಡಿ ಇದೆ. ಮಾಡಲ್ಲು 2019 ಗಾಡಿ ಮಾಡಲ್ ಇರೋದು 2019 ಮಾಡಲು. ಸಿಂಗಲ್ ಓನರ್ ಗಾಡಿನೇ ಮಾರಾಟಕ್ಕಿದೆ. ಪಾರ್ಟಿ ಬಂದು ಫಸ್ಟ್ ಓನರ್ ಇದ್ದಾರೆ. ನೀವೀಗ ಗಾಡಿನ ತಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಫಸ್ಟ್ ಓನರ್ ಗಾಡಿ 2019 ಮಾಡಲು, ಪವರ್ ಸ್ಟೇರಿಂಗು ಮತ್ತೆ ಆಯಿಲ್ ಬ್ರೇಕ್ ಇರುವಂತ ಗಾಡಿ ಇದು. ಇನ್ನು ಟೈರ್ಗಳು 4 ಕೂಡ ರಿಮೋಟ್ ಟೈರ್ಸ್ಗಳ ಗಾಡಿ ಇದಾವೆ. ಫ್ರಂಟು ಮತ್ತೆ ಬ್ಯಾಕು 4 ರಿಮೋಟ್ ಟೈರ್ಗಳ ಗಾಡಿಗಿರೋದು. ಓನರ್ ಹೇಳ್ತಿರೋದು ಒಂದು 70ರಿಂದ 80% ವರೆಗೂ ಟೈರ್ ಕಂಡೀಷನ್ ಇದೆ ಅಂತ ಓನರ್ ಅಂತ ಹೇಳ್ತಿದ್ದಾರೆ. ಟೈರ್ ಕಂಡೀಷನ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆನೆ ಕಾಣಿಸ್ತಿದೆ. ಒರಿಜಿನಲ್ ಟೈರ್ ಎಲ್ಲ 4 ಕೂಡ ರಿಮೋಟ್ ಟೈರ್ಸ್ಗಳು. ಮತ್ತೆ ಗಾಡಿ ಜೋಡಿ ಯಾವುದೇ ಸಾಮಾನುಗಳು ಸಿಗಲ್ಲ, ಜಸ್ಟ್ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಮತ್ತೆ ಡಾಕ್ಯುಮೆಂಟ್ಸ್ ಯಾವುದು ತೊಂದರೆ ಇಲ್ಲ, ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಅಂಡ್ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಲೊಕೇಶನ್ ಇದು ಮಾರಾಟಕ್ಕಿರೋದು ವಿಜಯನಗರ ಜಿಲ್ಲೆಯಲ್ಲಿದೆ. ಗಾಡಿ ಬಂದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ವಡ್ನಳ್ಳಿ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿರೋದು. ಗಾಡಿ ವಿಜಯನಗರ ಜಿಲ್ಲೆಯಲ್ಲಿದ್ದರೂ ಕೂಡ ಈ ವಡ್ನಳ್ಳಿ ಗ್ರಾಮ ಜಸ್ಟ್ ದಾವಣಗೆರೆಯಿಂದ 7 ಕಿಲೋಮೀಟರ್ ಹೋದ್ರೆ ಈ ವಡ್ನಳ್ಳಿ ಗ್ರಾಮ ಸಿಗುತ್ತೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ ಓನರ್ ಈ ಗಾಡಿಗೆ 3,30,000 ಹೇಳ್ತಾರೆ. ಇದು ನೆಗೋಷಿಯಬಲ್ ಇರುತ್ತೆ, ಅಂದ್ರೆ ಮಾತಾಡ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಇದೇನು ಫಿಕ್ಸ್ ರೇಟ್ ಇರಲ್ಲ. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟ್ ಆಗಿನೇ ಗಾಡಿ ಓನರ್ ಜೊತೆ ಮಾತಾಡಿಕೊಂಡು ಗಾಡಿನ ಖರೀದಿ ಮಾಡ್ಬೋದು. ನಿಮಗೆ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋದಲ್ಲಿ ಓನರ್ ನಂಬರ್ ಇಲ್ಲ, ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಂಬರ್ ಇರುತ್ತೆ. ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡಿಕೊಂಡು ನಿಮ್ದೇ ಜವಾಬ್ದಾರಿಯಿಂದ ಗಾಡಿನ ಖರೀದಿ ಮಾಡಿ. ಒಂದು ವೇಳೆ ವಿಡಿಯೋ ಟೈಟಲ್ ನಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ನೋಡಿ, ಗಾಡಿ ನಿಮ್ಗೆ ಬೇಕಾದ್ರೆ ಓನರ್ ಜೊತೆ ಮಾತಾಡಿ, ನಂಬರ್ ಇದ್ರೆ ತಗೊಳ್ಳಿ. ಒಂದು ವೇಳೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಬೇರೆ ರೈತರು ಯಾರಾದ್ರೂ ತಗೊಳ್ಳೋರಿದ್ರೆ ದಯವಿಟ್ಟು ಅಂತವರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಇವತ್ತೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.